ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಜ್ಜಿ, ನೀನ್ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು? ನಮ್ಮನೆಗೂ ಬಾ ಅಜ್ಜಿ, ನಮ್ ಜೊತೆ ಒಂದ್ ಸ್ವಲ್ಪ ದಿನ ಇರು. ಅಯ್ಯೋ ನನ್ ಕಂದ ಅಲ್ವೇ, ನನ್ ಮಗಳ ಮನೆಗೆ ಬರೋದಕ್ಕೆ ನಿನ್ ಕೈಲಿ ಏಳ್ಸ್ಕೋಬೇಕಾ? ಬರ್ತೀನಿ ಬಿಡು. ತಾತ ನೀವು ಬನ್ನಿ ಆಯ್ತಾ? ಹೊರಡೋಣವಾ? ಮಗಳೇ ಒಂದು ನಿಮಿಷ. ಶ್ವೇತಾ, 100 ಕಾಲ ಮುತ್ತೈದೆ ಆಗ್ಬಾಳು. ಅಳದ್ಯಾಕೆ ಮಗಳೇ? ಇಲ್ಲೇ ಹತ್ರದಲ್ಲೇ ಇರ್ತೀಯಲ್ವಾ? ನನಗೆ ನೋಡ್ಬೇಕು ಅಂತ ಅನ್ನಿಸ್ದಾಗ ನಾನೇ ಬಂದು ನೋಡ್ತೀನಿ. ಯಾಕೆ ತುಂಬಾ ಯೋಚನೆ ಮಾಡ್ತಿದ್ಯಾ? ನಾನ್ ನಮ್ಮನೆಗೆ ಕರ್ಕೊಂಡು ಹೋಗ್ತಿರೋದು, ನರ್ಕಕ್ಕಲ್ಲ. ಅಕ್ಕ, ನೀನ್ ನನ್ನ ನರ್ಕಕ್ಕೆ ಕರ್ಕೊಂಡೋದ್ರು ನಾನು ನಿನ್ ಜೊತೆ ಬರ್ತೀನಿ. ನಾನು ನಿನ್ಗೆ ಹೊಡೆದೆ ಅಂತ ಕೋಪನಾ? ಸಾರಿ ಕಣ, ನನ್ನ ಮೈ ಮೇಲೆ ಯಾವ ದೆವ್ವ ಬಂದಿತ್ತೋ ಏನೋ, ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿನಗೆ ಹೊಡೆದ್ಬಿಟ್ಟೆ. ಇನ್ಯಾವತ್ತೂ ನಾನು ನಿನಗೆ ಹೊಡೆಯಲ್ಲ, ಓಕೆನಾ? ಓಕೆ ಓಕೆ. ಆದ್ರೆ ನೀನ್ ಮಾತಾಡ್ತಿರೋದು ನೋಡಿದ್ರೆ ನಾನು ಇಲ್ಲೇ ಬಿಟ್ಟು ಒಬ್ಳೆ ಹೋಗಾಗಿದೆ. ಬಿಟ್ಟು ಹೋಗ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಈಗ ತಾನೇ ಹೊಡೆಯಲ್ಲ ಅಂದಲ್ಲ. ಇದು ಲವ್ಗೆ ಬಾ. ಅಷ್ಟೊಂದು ಯೋಚನೆ ಮಾಡಬೇಡ ಶ್ವೇತಾ. ಚಿನ್ನು ಗೊಂಬೆ ನೆರಳಲ್ಲಿರೋ ತನಕ ಅವಳಿಗೆ ಏನೂ ಆಗೋದಿಲ್ಲ. ಅವರಿಬ್ರು ಒಡ ಹುಟ್ಟಿದವರಲ್ಲ, ರಕ್ತ ಸಂಬಂಧಿಗಳು ಅಲ್ಲ. ಆದರೂ ಗೊಂಬೆ ಚಿನ್ನೂನ್ ಎಷ್ಟು ಇಷ್ಟಪಡ್ತಾಳೆ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಅದಕ್ಕೆ. ಶ್ರುತಿ, ಚಿನ್ನು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕಂಗಿರ್ಗಿಂತ ಹೆಚ್ಚು ಅಂತ ಗೊತ್ತು. ಆ ಮನೇಲಿ ಚಿನ್ನು ಹೇಗಿರ್ತಾಳೆ ಅನ್ನೋ ಚಿಂತೆನೇ ಇಲ್ಲ. ಆದ್ರೆ ಚಿನ್ನೂನ ಈ ಮನೇಲಿ ಇರಿಸ್ಕೊಳಕ್ಕಾಗ್ಲಿಲ್ಲ ಅನ್ನೋದೇ ಬೇಜಾರ. ಇಷ್ಟು ದಿನ ಜೀವನದಲ್ಲಿ ಚಿನ್ನು ಅಂತ ಒಳ್ಳೆ ಹುಡುಗಿನ ನಾನು ನೋಡಿರ್ಲಿಲ್ಲ. ಅದಕ್ಕೆ ಗೊಂಬೆಗೆ ಅಂಥ ಗೆಳತಿ ಸಿಕ್ಕಿದ್ದು ಅವಳು ಮಾಡಿರೋ ಪುಣ್ಯ. ಅವರಿಬ್ರು ಗೆಳತಿರಲ್ಲ, ಅಕ್ಕ ತಂಗಿರೂ ಅಲ್ಲ. ಅವರಿಬ್ಬರ ಸಂಬಂಧ ಅದೆಲ್ಲದಕ್ಕಿಂತ ಮಿಗಿಲಾಗಿದ್ದು. ಇಬ್ರು ಅಪರಿಚಿತರು ಒಬ್ರಿಗೊಬ್ರಿಗೆ ಎದುರಾಗಿ ಇಂಥ ಒಂದು ಅನನ್ಯವಾದ ಸಂಬಂಧ ಕಟ್ಕೊಳ್ಳೋದು ಅಂದ್ರೆ ಅದು ದೈವ ನಿರ್ಣಯ, ಕಾಲ ನಿರ್ಣಯನೇ ಆಗಿರ್ಬೇಕು. ಈಗ ನನ್ನ ಮನಸ್ಸು ನಿರಾಳ ಆಯಿತು. ಅವಳಿ ಮನೆಯಲ್ಲಿರೋ ತನಕ ನನ್ನ ಆತಂಕ ಕಡಿಮೆನೇ ಆಗ್ತಾ ಇರಲಿಲ್ಲ. ಗೊಂಬೆ ಕಾರಣಕ್ಕಾದರೂ ಈ ಶನಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳಲ್ಲ, ಈಗ ನನಗೆ ಸಮಾಧಾನ. ದೇವರು ಕಡೆವರೆಗೂ ಅವರಿಬ್ಬರನ್ನ ಹೀಗೆ ಇಟ್ಟಿರಲಿ ಅನ್ನೋದೇ ನನ್ನ ಆಸೆ, ಅದೇ ನನ್ನ ಪ್ರಾರ್ಥನೆ. ಹೇಗಿದೆಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ ಕಣೆ. ಗೊಂಬೆ ನಿನ್ಗೆ ಸಿಕ್ಕಿದ್ಲಾ? ನಿನ್ನ ಹತ್ರ ಮಾತಾಡಿದ್ಲಾ? ನನ್ನ ಬಗ್ಗೆ ಏನಾದರೂ ಕೇಳಿದ್ಲಾ? ಇಲ್ಲ, ಗೊಂಬೆ ನನ್ನ ಹತ್ರ ಏನೂ ಕೇಳಲಿಲ್ಲ. ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಆ ದರಿದ್ರದವಳು ಮನೆ ಬಿಟ್ಟು ಹೋಗೋದಕ್ಕೆ ನಾನು ನೀನು ಕಾರಣ ಅಂತ ಗೊಂಬೆಗೆ ಏನಾದರೂ ಗೊತ್ತಾದರೆ ಅವಳು ನಮ್ಮಿಬ್ರು ಸುಮ್ಮನೆ ಬಿಡಲ್ಲ ಕಣೆ. ಅದು ಸರಿ, ಅಲ್ಲೇನೂ ತೊಂದರೆ ಆಗಲಿಲ್ಲ ತಾನೆ? ಇಲ್ಲ ಅಕ್ಕ, ಈ ಮನೆಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಈಗ ಸಮಸ್ಯೆ ಇರೋದು ನಿನಗೆ. ಸುಮ್ಮನೆ ಒಗಟಿನ ಹಾಗೆ ಮಾತಾಡಬೇಡ. ಅದೇನು ಅಂತ ಬಿಡ್ಸ್ ಹೇಳು. ನಿನ್ನ ಮುದ್ದಿನ ಮಗಳು ಗೊಂಬೆ ನಮ್ಮನೇಲಿದ್ದ ಶನಿನ ಬೆನ್ನು ಕಟ್ಕೊಂಡು ನಿಮ್ಮ ಮನೆಗೆ ಬರ್ತಿದ್ದಾಳೆ. ಪಪ್ಪ ಪಪ್ಪ, ನಿನ್ ಪಪ್ಪ ಈಗ ತಾನೆ ಬಂದೆ. ಆಫೀಸಿಗೆ ಅರ್ಜೆಂಟಾಗಿ ಹೋಗ್ತಾ ಇದ್ದೆ. ನೀನು ಚಿನ್ನೂನ್ ಕರ್ಕೊಂಬಂದಿದ್ದು ನೋಡಿದ ತಕ್ಷಣ ಆಫೀಸಿಗೆ ಫೋನ್ ಮಾಡಿ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ.
ಬೆಳಗ್ಗೆಯಿಂದ ನೀನು ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇದ್ದೆ. ಈ ಚಿನ್ನು ಅನ್ನೋ ಮಹಾರಾಣಿನ ಆ ಮನೆಯಿಂದ ಹೊರಡಿಸ್ಕೊಂಡು ಕರ್ಕೊಂಡು ಬರೋಷ್ಟ್ರಲ್ಲಿ ಇಷ್ಟು ಲೇಟ್ ಆಯ್ತು. ಚಿನ್ನು ಅಂತೂ ಬಂದ್ಯಾ? ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ, ಹೇಗಿದ್ಯಾ? ಯಾಕೆ ಮಮ್ಮಿ, ಚಿನ್ನುನ ವಾಪಸ್ ಮನೆಗೆ ಕರ್ಕೊಂಡ್ಬಂದಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಲ್ವೇ ಗೊಂಬೆ, ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದವಳು ಅಲ್ಲೇ ಸೆಟ್ಲ್ ಆದ್ರೆ ನನ್ ಕೋಪ ಬರಲ್ವಾ? ಬೇಜಾರಾಗಲ್ವಾ? ಏನ್ ಚಿನ್ನು, ನೀನು ಅಲ್ಲಿಗೆ ಹೋದ್ಮೇಲೆ ನನ್ನನ್ನು ಅಷ್ಟು ಬೇಗ ಮರ್ತ್ಬಿಟ್ಯಾ? ನನ್ನ ನೆನಪೇ ಆಗ್ಲಿಲ್ವೇನೆ? ನೀನು ವಾಪಸ್ ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ. ಸತ್ಯ, ಈಗಲಾದರೂ ವಾಪಸ್ ಬಂದಿಯಲ್ಲ. ನೀನು ಸಿದ್ದು ಮದುವೆಗೂ ಬರ್ತೀಯಾ ಅನ್ಕೊಂಡಿದ್ದೆ ಕಣೆ. ಆಮೇಲೆ ರಾಮು ಸಿಕ್ ಹೇಳ್ದ ನೀನು ಮದುವೆಗೆ ಬಂದಿಲ್ಲ ಅಂತ. ಹೋಗ್ಲಿ ಬಿಡು ಮಮ್ಮಿ, ನಿಮ್ಮ ಅಪ್ಪನ ಮನೇಲಿ ಯಾರೋ ಏನೋ ಹೇಳಿದ್ರು ಅಂತ ಚಿನ್ನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಆದರೆ ನನ್ನ ಚಂದು ವಾಪಸ್ ನನ್ನ ಚಿನ್ನೂನ ಕರ್ಕೊಂಬಂದ್ಬಿಟ್ಟ. ಸದ್ಯಕ್ಕೆ ಆ ಮನೇಲಿ ಚಿನ್ನು ಇರೋದು ಬೇಡ ಅಂತ ನನಗನ್ನಿಸ್ತು, ಅದಕ್ಕೆ ನಮ್ಮ ಮನೆ ಕರ್ಕೊಂಬಂದ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದೆ ಗೊಂಬೆ. ಆ ಮನೇಲಿ ನಿನಗೆ ಯಾರು ಏನಂದ್ರು ಚಿನ್ನು? ಅಯ್ಯೋ ಮಮ್ಮಿ, ಈ ಪ್ರಶ್ನೆನ ನಾನು ಇವಳಿಗೆ 100 ಸಲ ಕೇಳಿದ್ದೀನಿ. 100 ಸಲನೂ ಯಾರೂ ಏನೂ ಅನ್ನಲಿಲ್ಲ ಅಂತಾನೆ ಹೇಳ್ತಾಳೆ ಹೊರತು ಬಾಯೇ ಬಿಡಲ್ಲ. ಚಿನ್ನು ಎಷ್ಟು ಒಳ್ಳೆಯವಳಲ್ಲ. ತಮಗೆ ಎಷ್ಟೇ ಕಷ್ಟ ಬಂದರೂ ಬೇರೆಯವ್ರ ಮೇಲೆ ತಪ್ಪು ಹೊರಿಸದೇ ಇರೋದು ತುಂಬ ದೊಡ್ಡ ಗುಣ. ಸಾಮಾನ್ಯವಾಗಿ ಅಂಥವ್ರು ಸಿಗೋದು ಕಡಿಮೆ. ನಾನು ಕಂಡ ಹಾಗೆ ಬೇರೆಯವ್ರ ಮಕ್ಕಳು ತಲೆ ಮೇಲೆ ಗೂಬೆ ಕೂರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಜನ. ಕೈಲಾಶ್, ಮಕ್ಕಳು ಈಗ ತಾನೇ ಸುಸ್ತಾಗಿ ಬಂದಿದ್ದಾರೆ, ರೆಸ್ಟ್ ತಗೊಳ್ಳಿ. ನೀನು ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೋಬೇಡ. ಮಮ್ಮಿ, ಯಾಕೋ ತುಂಬ ಬಾಯಾರಿಕೆ ಆಗ್ತಿದೆ. ನೀನು ಹೇಳ್ದಾಗೆ ಸುಸ್ತು ಆಗ್ತಿದೆ. ಒಂದು ಕೆಲಸ ಮಾಡು, ನಮ್ಮಿಬ್ರಿಗೂ ಫ್ರೆಶ್ ಜ್ಯೂಸ್ ನೀನು ರೆಡಿ ಮಾಡೋಷ್ಟರಲ್ಲಿ ನಾವಿಬ್ರು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಬಾ ಚಿನ್ನು. ಹೇಗೂ ನನಗೂ ಮಧ್ಯಾಹ್ನದವರೆಗೂ ಆಫೀಸ್ ಇಲ್ಲ, ನಾನು ಚೇಂಜ್ ಆಗಿ ಬಂದ್ಬಿಡ್ತೀನಿ. ಇಷ್ಟು ದಿನ ನೆಮ್ಮದಿಯಾಗಿದ್ದೆ, ಈಗ ಮನೆ ಕೆಲಸದವಳು ಮನೆಗೆ ವಾಪಸ್ ಬಂದ ಮೇಲೆ ನಾನು ಮನೆ ಕೆಲಸದವಳಾಗೋದೆ. ಅಬ್ಬಾ ಚಿನ್ನು, ನನ್ಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ನೀನು ಈ ಮನೇಲಿ ಇಲ್ದಿರುವಾಗ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಈ ರೂಮಿಗೆ ಬಂದಾಗೆಲ್ಲ ತುಂಬ ಬಿಕೋ ಅಂತ ಅನ್ಸುತ್ತು. ಇವಾಗ ನೀನು ನನ್ನ ಜೊತೆ ಇದೆಯಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ನಿನ್ನನ್ನು ತುಂಬ ಮೊದಲೇ ಕರ್ಕೊಂಡು ಬರಬೇಕಾಗಿತ್ತು. ಆಗ ನೀನು ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಎಲ್ಲ ಬರ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಈಗ ನೀನು ನನ್ನ ಜೊತೆ ಇದೆಯಲ್ಲ, ನಂಗೆ ಅದೇ ಖುಷಿ. ಏನು ಕಿಸಿತಿದ್ಯಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಯಾಕೆ? ವಾಪಸ್ ಮನೆಗೆ ಕರ್ಕೊಂಬಂದಿದ್ದು ನಿನಗಿಷ್ಟ ಆಗಲಿಲ್ವಾ? ಯಾಕಕ್ಕ ಹಂಗೆಲ್ಲ ಮಾತಾಡ್ತಾ ಇದ್ಯಾ? ನನಗೆ ನಿನ್ನ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ದೇವ್ರು ಮೆಚ್ತಾನ? ಅದು ಅಲ್ಲದೆ ನೀನು ಮಾತಾಡ್ತಿದ್ದಲ್ಲ, ಅದಕ್ಕೆ ನಾನು ನಿನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೆ. ನಿನ್ನ ಜೊತೆಯಾಗಿ ಮಾತಾಡೋಕ್ಕಿಂತ ನಿನ್ನ ಮಾತು ಕೇಳಿಸ್ಕೊಳ್ಳೋದೇ ನಂಗೆ ತುಂಬ ಇಷ್ಟ. ಓಹೋ, ಸರಿ ಚಿನ್ನು, ನಾವಿಬ್ರು ಮೊದಲಿನ ಹಾಗೆ ಇರಬೇಕು, ಯಾವಾಗಲೂ ಜೊತೆಯಾಗೇ ಇರಬೇಕು, ಮಜ್ಜವಾಗಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಹರಟೆ ಹೊಡಿಬೇಕು. ಸರಿ, ನೀನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ, ನಾನು ಫ್ರೆಶ್ ಆಗ್ತೀನಿ. ತಡಿ, ನಿನಗೆ ನಾನು ನನ್ನ ಬಟ್ಟೆ ತೊಗೊಂಬರ್ತೀನಿ. ಅಕ್ಕ, ಬಟ್ಟೆನಾ? ನಿನ್ನ ಬಟ್ಟೆನಾ? ನಂಗೆ ಬೇಡಪ್ಪ, ನಾನು ಹಾಕೊಳ್ಳೋಕೆ. ನಾನು ಹೇಳ್ದಾಗ ನೀನು ಕೇಳಬೇಕು, ನನ್ನ ಬಟ್ಟೆ ನೀನು ಹಾಕೋಬೇಕು ಅಷ್ಟೇ. ನಿನ್ನ ಪರ್ಮಿಷನ್ ನಾನು ಯಾಕೆ ಕೇಳ್ತಾ ಇದ್ದೀನಿ? ಪೆದ್ದಿ, ಒಂದು ನಿಮಿಷ ತರಿ. ಈ ಅಕ್ಕನ ಜೊತೆ ಆಗಿದ್ರೆ ಇದ್ದೇ ಸಮಸ್ಯೆ. ಯಾವಾಗಲೂ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅಂತ ತಲೆ ತಿಂತಾ ಇರ್ತಾಳೆ. ಆ ಬಟ್ಟೆ ಹಾಕೊಂಡ್ರೆ ಒಳ್ಳೆ ದಸರಾ ಗೊಂಬೆಗೆ ಬಟ್ಟೆ ಹಾಕಿಸ್ದಂಗಿರುತ್ತೆ. ಈ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಅವಳು ಕೇಳಲ್ಲ.
ನಾನು ಮನೆ ಕೆಲಸದವಳ ಅಥವಾ ಅವಳ ಮನೆ ಕೆಲಸದವಳ ಒಂದು ಅರ್ಥನೇ ಆಗ್ತಾ ಇಲ್ಲ. ಇದೇನು ನನ್ನ ಹಣೆ ಬರನು. ಎಲ್ರೂ ರಾಣಿ ಥರ ಆಳಿದ್ ನಾನು ಈಗ ಮಗಳ ಕಾರಣಕ್ಕೆ ಆಳ್ ಥರ ದುಡಿಬೇಕಾ? ನಾನು ಅವಳಿಗೆ ಜ್ಯೂಸ್ ಮಾಡಿಕೊಡ್ಬೇಕಾ? ಈ ಹಾಳಾದವಳು ನನ್ನ ಮಗಳು ಬೆನ್ನಿಗೆ ಬಿದ್ಲು. ಅದೇನು ಮಾಟ ವಿದ್ಯೆ ಮಾಡಿದಳು, ಅದು ಹೇಗೆ ನನ್ನ ಮಗಳನ್ನ ವಶೀಕರಣ ಮಾಡ್ಕೊಂಡಿದ್ದಳು ಒಂದು ಅರ್ಥ ಆಗ್ತಾ ಇಲ್ಲ. ಹೇಗೂ ಜ್ಯೂಸ್ ಮಾಡ್ತಾ ಇದೆಯಾ? ನನಗೂ ಒಂದು ಗ್ಲಾಸ್ ಮಾಡು. ನನಗೆ ನನ್ನ ಮಗಳ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ಯಾರನ್ನಾದರೂ ಇಷ್ಟಪಟ್ಟರೆ ನನ್ನ ಮಗಳ ಥರ ಇಷ್ಟಪಡಬೇಕು. ಅದೇ ಕಾರಣಕ್ಕೆ ಚಿನ್ನು ಕಂಡ್ರು ನನಗೆ ಇಷ್ಟ ಆಗುತ್ತೆ. ಸ್ನೇಹ ಅಂದರೆ ಏನು, ಸಂಬಂಧ ಅಂದರೆ ಏನು, ಚಿನ್ನುನ ಗೊಂಬೆನ ನೋಡಿ ಕಲ್ತ್ಕೋಬೇಕು. ದುಡ್ಡು ಸಂಪಾದನೆ ಮಾಡಬಹುದು, ಮನುಷ್ಯನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಲ್ವ ಕಲ್ಪನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಹಾಳಾದವಳು ನನ್ನನ್ನು ನನ್ನ ಮಗಳಿಂದ ಅಷ್ಟೇ ಅಲ್ಲ ನನ್ನ ಗಂಡನಿಂದನೂ ದೂರ ಮಾಡಿಬಿಡ್ತಾಳೆ. ಈ ದರಿದ್ರದವಳು ಬಂದು ನನ್ನ ಹಾಳಿನಂಥ ಸಂಸಾರಕ್ಕೆ ಹುಳಿ ಇಟ್ಬಿಟ್ಲಲ್ಲ, ನನಗೇನು ಮಾಡಲಿ? ನಾನು ಸುಖವಾಗಿರೋದನ್ನ ಬಗ್ಗೆ ಯೋಚನೆ ಮಾಡೋದು ನಾನು ತುಂಬ ದಿನಗಳ ಮುಂಚೆನೇ ಮರ್ತುಬಿಟ್ಟೆ. ನನ್ನ ಸುಖ ಅಂದರೆ ನೀವು ಮತ್ತು ನನ್ನ ಅಕ್ಕ. ನೀವಿಬ್ಬರು ಯಾವಾಗಲೂ ಒಂದಾಗಿರಬೇಕು. ನೀವು ನನ್ನ ಅಕ್ಕನ ಜೊತೆ ಸುಖವಾಗಿದ್ದರೆ ನನಗಷ್ಟೇ ಸಾಕು.